ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾರ್ಡನಿಂಗ್ ಮಾಡಬೇಕು ಅನ್ನೋ ಆಸೆ ತುಂಬ ದಿನಗಳಿಂದ ಇತ್ತು. ಮನೆಯಲ್ಲಿ ತರಕಾರಿಗಳನ್ನ ಬೆಳೆಸ್ಕೊಂಡು ತಿನ್ನೋದ್ರಲ್ಲಿ ಇರೋವಂಥ ಖುಷಿನೇ ಬೇರೆ. ಅದಕ್ಕೋಸ್ಕರ ಮನೆಯಲ್ಲೇ ತರಕಾರಿ ಗಿಡಗಳು, ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ಹೀಗೆ ಕೆಲವೊಂದು ಗಿಡಗಳನ್ನ ಬೆಳೆಸೋಣ ಅಂತ ಹೇಳಿ ತುಂಬ ದಿನದಿಂದ ಅನ್ಕೋತಿದ್ದೆ, ಬಟ್ ಮಾಡಿರಲಿಲ್ಲ. ಬಟ್ ಇವಾಗ ಮಾಡಿಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದನ್ನು ಮಾಡಿ ತಿರ್ಸ್ದಾಗಲೇ ಮನಸ್ಸಿಗೆ ನೆಮ್ಮದಿ ಆಗೋದು. ಅದಕ್ಕೋಸ್ಕರ ಗಾರ್ಡನ್ ಮಾಡೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಮೊದಲನೇದಾಗಿ ಗಾರ್ಡನ್ ಮಾಡೋದಕ್ಕೆ ಮನೆ ಹತ್ರ ಜಾಗ ಇಲ್ಲ. ಸೊ ಜಾಗ ಇಲ್ಲದೆ ಇರೋ ಕಾರಣ ಆ್ಯಂಡ್ ಪಾಟ್ಗಳಿಡೋದಕ್ಕೆ ಕೆಳಗಡೆ ಜಾಗ ಇಲ್ಲ. ಸೊ ಟೆರೆಸ್ ಗಾರ್ಡನ್ನ ನಾನು ಮಾಡ್ತಾಯಿದ್ದೀನಿ, ಟೆರೆಸ್ ಮೇಲೆ ಮಾಡಬೇಕು. ಸೊ ಅದಕ್ಕೋಸ್ಕರ ಪಾಟ್ಗಳನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇದೆಲ್ಲ ಸಣ್ಣ ಪುಟ್ಟ ಹೂವಿನ ಗಿಡಗಳಿಗೆ ನಾನು ಅಂಗಡಿಲಿ ಚಾಕ್ಲೇಟ್ ಬಾಕ್ಸ್ ಖಾಲಿ ಆಗಿರೋದು ಇಸ್ಕೊಂಡು ಬಂದು ಅದನ್ನು ಈ ರೀತಿ ಕಟ್ ಮಾಡಿಕೊಂಡು ಎರಡಾಗಿ ಅದಕ್ಕೆ ಡ್ರೈನೇಜ್ ಹೋಲ್ ಮಾಡ್ಕೋತಾ ಇದ್ದೀನಿ ಸಾಲ್ಡ್ರಿಂಗನ್ನಲ್ಲಿ. ಚಾಕಲೆಲ್ಲ ಕಟ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ, ಹೋಲ್ ಮಾಡ್ಕೊಳ್ಳೋದು ಪ್ಲಾಸ್ಟಿಕ್ನೆಲ್ಲ. ಸೊ ಕಟ್ ಮಾಡೋದು ಅಷ್ಟೇ ಕಷ್ಟ ಇರುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಸಾಲ್ಡ್ರಿಂಗನ್ನಲ್ಲಿ ಮಾಡ್ಕೋತಾ ಇದ್ದೀನಿ. ಸೊ ಹಾಗೆ ಒಂದು ವೇಸ್ಟ್ದು ಬಿಂದಿಗೆ ಇತ್ತು, ಅದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಥರ ಹೂವನ್ನ ಅದರೊಳಗಡೆ ಬಿಟ್ಬಿಟ್ಟು ಮಾಡೋ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಬಟ್ ಅದ್ರ ಪೇಂಟಿಂಗ್ಸ್ ಎಲ್ಲ ರಿಮೂವ್ ಆಗಿ ಆ ಬಿಂದಿಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಥ್ರೋ ಮಾಡಿದ್ದೆ, ಅದನ್ನು ಎಸ್ದುಬಿಟ್ಟಿದ್ದೆ ಹಳೆ ಸಾಮಾನ್ಗೆ ಹಾಕೋಣ ಅಂತ. ಬಟ್ ಇವಾಗ ಗಾರ್ಡನಿಂಗ್ ಮಾಡಬೇಕಾಗಿರೋ ಉದ್ದೇಶದಿಂದ ಯಾವ್ಯಾವುದು ಬಿಸಾಕಿರೋ ಸಾಮಾನೆಲ್ಲನೂ ಕೂಡ ನಾನು ತಂದು ಈ ರೀತಿ ಚೆನ್ನಾಗಿ ಮಾಡಿಕೊಂಡು ಆ ಬಿಂದಿಗೆನ ಕಟ್ ಮಾಡಿದ್ದೀನಿ. ಆ್ಯಂಡ್ ಆ ಕಟ್ ಮಾಡಿರೋ ಪಾರ್ಟ್ ಏನಿದೆ ಅದನ್ನು ಕೂಡ ನಾನು ಯೂಸ್ ಮಾಡ್ಕೋತೀನಿ. ಹೇಗೆ ಯೂಸ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ನೋಡಿ. ಸೊ ನಿಮಗೂ ಯಾರಿಗಾದರೂ ಗಾರ್ಡನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ತುಂಬ ಯೂಸ್ ಆಗುತ್ತೆ. ಸೊ ನಾನು ಈ ಥರ ಚಾಕ್ಲೇಟ್ ಡಬ್ಬಗಳನ್ನೆಲ್ಲ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಕೆಳಗಡೆಗೆ ಅದು ಮೇಲ್ಗಡೆದಕ್ಕೆ ಅದ್ರ ಮುತ್ತಲನೇ ಆಗುತ್ತೆ. ಸೊ ಬಿಂದಿಗೆನೂ ಈ ರೀತಿ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಕಟ್ ಮಾಡಿಕೊಂಡ್ರೆ ಬಿಂದಿಗೆ ಸಾಲೋದಿಲ್ಲ, 2 ಪಾರ್ಟಾಗಿ ಮಾಡಿಕೊಟ್ರೆ ಅದಕ್ಕೆ. ಸೊ ಇದು ಬಕೆಟ್ಗೂ ಕೂಡ ಹೋಲ್ಡ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಬಕೆಟ್ಸು ಸ್ವಲ್ಪ ಇದ್ದಾವೆ. ಸೊ ಬರೋ ಇದು ಇನ್ನೇನಿದೆ ಬಿಂದಿಗೆಗಳು, ಎಕ್ಸ್ಟ್ರಾ ಡಬ್ಬಗಳು ಅವನ್ನೆಲ್ಲ ರೀತಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದೊಂದು ಹಳೆಯದು ಟಿನ್ನಿತ್ತು. ಸ್ವಲ್ಪ ಚೆನ್ನಾಗಿ ನೋಡೋದಕ್ಕೆ ಕಾಣಿಸ್ತಾ ಇರಲಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಆ ಟಿನ್ಗೆ ಕಲರ್ನ ಹಚ್ಕೋತಾ ಇದ್ದೀನಿ. ಸೊ ಕಲರ್ ಹಚ್ಕೊಂಡು ಅದ್ರ ಮೇಲೆ ಬೇಕಾಗಿರುವಂತಹ ಇಷ್ಟ ಬಂದಿರುವಂತಹ ಡ್ರಾಯಿಂಗ್ನ ಮಾಡ್ಕೋಬಹುದು. ಬಟ್ ಡ್ರಾಯಿಂಗ್ ಏನು ನೆಸಸರಿ ಇಲ್ಲ. ಬಿಸಿಲಲ್ಲಿ ಇಡೋದ್ರಿಂದ ಟೆರೆಸ್ ಮೇಲೆ ಅದು ಖಂಡಿತ ಹಾಳಾಗುತ್ತೆ. ಪೇಂಟೆಲ್ಲ ನೀರಿಗೆ ಬಿಸಿಲು ಬಿದ್ದಾಗ ಎಲ್ಲ ಹಾಳಾಗೋಗೋ ಚಾನ್ಸಸ್ ತುಂಬ ಇದೆ. ಅದಕ್ಕೋಸ್ಕರ ನಾನು ಜಸ್ಟ್ ಪೇಂಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಈ ರೀತಿ ಆಲ್ರೆಡಿ ಅದು ತುಕ್ಕಿಡಿದ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ತುಕ್ಕಿಡಿದಿರೋದು ಮತ್ತೆ ಹಾಳಾಗಬಾರ್ದು, ಜಾಸ್ತಿ ನೀರು ಬಿದ್ದು ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಇನ್ನು ಈ ಚಾಕ್ಲೇಟ್ ಡಬ್ಬಗಳು ಏನೋ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಕೂಡ ಹಾಗೆ ಇಟ್ಟರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಅದಕ್ಕೋಸ್ಕರನೇ ನಾನು ಅದಕ್ಕೂ ಕೂಡ ಕಲರ್ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲನೂ ಕೂಡ ಕಲರ್ ಮಾಡಿ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ. ಸೊ ಇದಿಷ್ಟೇ, ಈ ಬಿಂದಿಗೆಗಳು, ಚಾಕ್ಲೇಟ್ ಬಾಕ್ಸ್ಗಳು ಮಾತ್ರ, ಬಕೆಟ್ಗಳಲ್ಲಿ ಮಾತ್ರ ಅಲ್ಲ, ಕೆಲವೊಂದು ಈ 2 ಲೀಟರ್ಸ್ದು ಬಾಟಲ್ಸ್ಗಳಿದಾವಲ್ಲ, ಜ್ಯೂಸ್ ಬಾಟಲ್ಸ್ಗಳು, ಈ 7up ಮತ್ತು ನೀರಿನ ಬಾಟ್ಲುಗಳೂ ಕೂಡ, ಮಿರಿಂಡಾ ಬಾಟ್ಲುಗಳು ಎಲ್ಲನೂ ಕೂಡ ನಾನು ನೀಟಾಗಿ ಅದನ್ನು ಕೂಡ ಮಧ್ಯೆ ಕಟ್ ಮಾಡಿಕೊಂಡು ಮೇಲ್ಗಡೆ ಪಾರ್ಟ್ ಏನಿರುತ್ತೆ ಅದನ್ನು ನಾವು ನೆಲದ ಮೇಲೆ ಇಡೋದಕ್ಕಾಗಲ್ಲ. ಸೊ ಅದನ್ನು ನಾವು ದಾರ ಕಟ್ಟಿ 2 ಸೈಡೂ ಕೂಡ ಎಲ್ಲಾದರೂ ಕಿಟಕಿಲಿ ಅಥವಾ ಎಲ್ಲಿ ಅದನ್ನು ನೇತಾಕೋದಕ್ಕೆ ನಮಗೆ ಸಿಗುತ್ತೆ ಅಂತ ಕಡೆ ನೇತಾಕೋದಕ್ಕೂ ಕೂಡ ನಾನು ಹೋಲ್ಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೂ ಕೂಡ ತೋರಿಸ್ತೀನಿ ನಿಮಗೆ. ಸೊ ಹೀಗೆ ಎಲ್ಲದಕ್ಕೂ ಕೂಡ ಆ ಬಾಟಲ್ಸ್ಗಳಿಗೂ ಕೂಡ ಕಲರ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಜೊತೆ ನನ್ನ ಮಗಳು ಕೂಡ ಸೇರಿಕೊಂಡು ಆಟ ಆಡ್ತಾ ಇದ್ದಾಳೆ. ಸೊ ಅವಳಿಗೂ ಕೂಡ ಆ್ಯಕ್ಟಿವಿಟೀಸ್ ಮಾಡ್ದಂಗೆ ಆಯಿತು. ಸುಮ್ಮನೆ ಮಕ್ಕಳು ಮನೇಲಿ ಕೂತ್ಕೊಂಡಿರ್ತಾರೆ, ಅದ್ರ ಬದಲು ನಮ್ಮ ಜೊತೆ ಸೇರಿಕೊಂಡು ಅವರು ಏನಾದರೂ ಮಾಡಿದ್ರೆ ಅವ್ರಿಗೆ ಕೂಡ ಖುಷಿ ಸಿಗುತ್ತೆ. ಸೊ ಇದು ಮೇಲ್ಗಡೆ ಪಾರ್ಟು ಡಬ್ಬದ್ದು. ಸೊ ಅದಕ್ಕೆ ಮುಚ್ಚೋದಕ್ಕೆ ಕೆಳಗಡೆ ಅದ್ರದ್ದು ಮುತ್ತಲ ನೋಡಿ, ಅದನ್ನೇ ನಾವು ಕೆಳಗಡೆ ಪಾರ್ಟಾಗಿ ಯೂಸ್ ಮಾಡ್ಬೋದು ಮುತ್ತಲನ. ಸೊ ಈ ರೀತಿಯಾಗಿ ಕಲರ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ಹಾಗೆ ಇಡೋದಕ್ಕಿಂತ ಕಲರ್ ಮಾಡಿಕೊಂಡು ಇಡೋದ್ರಿಂದ. ಇದ್ರ ಮೇಲೆ ನಾನು ಇನ್ನೇನು ಡಿಸೈನ್ ಮಾಡೋಣ ಅಂದ್ಕೊಂಡೆ, ಬಟ್ ಜಾಸ್ತಿ ಪೇಂಟಿಂಗ್ ಕಲರ್ಸು ಇಲ್ಲ. ನಿಮ್ಮ ಹತ್ರ ಇದ್ದರೆ ನೀವು ಮಾಡಿಕೊಂಡು ಇಟ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಎಲ್ಲದಕ್ಕೂ ಕೂಡ ನಾನು ಇವಾಗ ಹೀಗೆ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಸೊ ಆಗಲೇ ನಾನು ನಿಮಗೆ ಮೇಲ್ಗಡೆ ಬಿಂದಿಗೆ ಪಾರ್ಟು ಹೇಳೋದನ್ನ ಕಟ್ ಮಾಡಿರೋದು. ಸೊ ಅದಕ್ಕೆ ನಾನು ಈ ಬಕೆಟು, ಚಿಕ್ಕ ಬಕೆಟು 4 ಲೀಟರ್ ಬಕೆಟ್ದು ಮುಚ್ಚಳ ಇದೆ. ಸೊ ಅದಕ್ಕೆ ಅಂಟಿಸ್ಕೊಳ್ಳೋಣ ಕೆಳಗಡೆ ಬೇಸ್ಗೆ ಅಂತೇಳಿ ಅಂಟಿಸ್ಕೊತಾ ಇದ್ದೀನಿ. ಸೊ ಇವಾಗ ಬಿಂದಿಗೆ ಇದಕ್ಕೆ ಗ್ಲೂ ಗನ್ ಹಾಕೋತಾ ಇದ್ದೀನಿ.
ಎಲ್ಲ ಮನೇಲಿ ಅವೈಲಬಲ್ ಇದ್ದರೆ ಒಳ್ಳೆಯದು, ಇಲ್ಲ ಅಂತ ಹೇಳಿದ್ರೆ ನೀವು ಬೇರೆ ಆಲ್ಟರ್ನೇಟ್ ಏನಾದರೂ ಮಾಡ್ಕೋಬೋದು. ಸೊ ಗ್ಲೂಗನ್ನಲ್ಲಿ ನಾನು ಇವಾಗ ಅಂಟಿಸ್ಕೊತಾ ಇದ್ದೀನಿ. ಗ್ಲೂಗನ್ನಲ್ಲಿ ಅಂಟಿಸ್ಕೊಳ್ಳೋದ್ರಿಂದ ಗಟ್ಟಿಯಾಗಿ ಅದು ಹಿಡ್ಕೊಳ್ಳುತ್ತೆ, ಹಾಳಾಗೋ ಚಾನ್ಸಸ್ ಇರೋದಿಲ್ಲ, ಬೇಗ ಅದು ಕಟ್ ಆಗೋದಿಲ್ಲ. ಬೇರೆ ನಾವು ಅಂಟಿಸೋದಕ್ಕೆ ಬೇರೆ ಯಾವುದ್ರಲ್ಲೂ ಸಾಧ್ಯ ಇಲ್ಲ, ಗ್ಲೂಗನ್ ಇದ್ದರೆ ಬೆಟರು. ಸೊ ಗ್ಲೂಗನ್ನು ಸ್ವಲ್ಪ ಕಾಯಿಸ್ಕೊಂಡು ಚೆನ್ನಾಗಿ ಈ ರೀತಿ ಅಂಟಿಸ್ಕೊಂಡ್ರೆ ಬ್ಯೂಟಿಫುಲ್ ಆಗಿರೋವಂತಹ ಇನ್ನೊಂದು ಪಾಟು ರೆಡಿ ಆಗುತ್ತೆ. ಸೊ ನಾನು 2 ಪಾರ್ಟನ್ನು ಕೂಡ 2 ಬಕೆಟು ಮುಚ್ಚಳಗಳಿಗೆ ಆ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ. ಅದರ ಸಣ್ಣ ಗಿಡಗಳನ್ನ ನೆಡ್ಬೋದು. ಸೊ ನೆಕ್ಸ್ಟ್ ಪ್ರೊಸೀಜರ್ ಬಂದ್ಬಿಟ್ಟು ಗಿಡಗಳನ್ನ ನೆಟ್ಟು ಹೇಗೆ ಬೀಜಗಳನ್ನ ಹಾಕಿ ಹೇಗೆ ಪೋಷಣೆ ಮಾಡಬೇಕು ಅನ್ನೋದು ನಾನು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ. ಸೊ ಇದಿಷ್ಟು ಮೊದಲನೇ ಪಾರ್ಟ್ ಆಗಿರಲಿ, ನಾನು ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅನ್ನೋದು. ಸೊ ನೋಡ್ತಾ ಇದ್ದೀರಾ, ಸಾಯಿಲ್ ಮಿಕ್ಸಿಂಗ್ ಮಾಡ್ತಾಯಿದ್ದೀನಿ. ಇದೆಲ್ಲ ಹೇಗೆ ಏನೇನು ಹಾಕಿದ್ದೀನಿ ಇದರಲ್ಲಿ ಮಿಕ್ಸಿಂಗು ಅನ್ನೋದನ್ನೆಲ್ಲನೂ ಕೂಡ ನಾನು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ. ನಾಳೆನೇ ಆ ವಿಡಿಯೋ ಬರುತ್ತೆ. ಸೊ ಕೊನೆ ತನಕ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ, ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ನಾನು ನಾಳೆ ಸಿಗ್ತೀನಿ.